ಮಲ್ಲಿಕಾರ್ಜುನ ಖರ್ಗೆಗೆ ಎಳ್ಳು ಬೆಲ್ಲ ಪಾರ್ಸೆಲ್ ಮಾಡಲಾಗಿದೆ. ಮೋದಿಗೆ ಭಯೋತ್ಪಾದಕ ಹೇಳಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮಾಡ್ತಾ ಇರುವಂಥ ಪ್ರತಿಭಟನೆ ಇದು. ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನು ಮಾತಾಡಿ ಅಂತೇಳಿ ಆಗ್ರಹಿಸಿದ್ದಾರೆ. ಸೊ ಹಂಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ರೀತಿಯಾಗಿ ಎಳ್ಳು ಬೆಲ್ಲವನ್ನು ಪಾರ್ಸೆಲ್ ಮಾಡಿದ್ದಾರೆ. ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಟ್ಟು ಕಳಿಸಿದ್ದಾರೆ. ಮೋದಿ ಬಗ್ಗೆ ಲಘುವಾಗಿ ಮಾತನಾಡಿದ್ದು ಸರಿಯಲ್ಲ ಅಂಥೇಳಿ ಖರ್ಗೆಯ ವಿರುದ್ಧ ಘೋಷಣೆ ಕೂಗಿ ಬಿಜೆಪಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಅಟ್ಲೀಸ್ಟ್ ಎಳ್ಳು ಬೆಲ್ಲ ತಿಂದಾದರೂ ಒಳ್ಳೆಯದನ್ನು ಮಾತನಾಡಿ ಅಂಥೇಳಿ ಅದನ್ನು ಮಲ್ಲಿಕಾರ್ಜುನ್ ಅವರ ಕಚೇರಿಗೆ ಪೋಸ್ಟ್ ಮಾಡಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆಗೆ ಮಲ್ಲಿಕಾರ್ಜುನ ಖರ್ಗೆಗೆ ಆರ್ಎಸ್ಎಸ್ ಅನ್ನು ಹೀಯಾಳಿಸುತ್ತಿರುವ ಮಲ್ಲಿಕಾರ್ಜುನ ಖರ್ಗೆಗೆ, ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಆರ್ಎಸ್ಎಸ್ ಅನ್ನು ಕಡೆಗಣಿಸುತ್ತಿರುವ ಮಲ್ಲಿಕಾರ್ಜುನ ಖರ್ಗೆಗೆ, ಮಲ್ಲಿಕಾರ್ಜುನ ಖರ್ಗೆಗೆ ಮೋದಿಯನ್ನು ಭಯೋತ್ಪಾದಕ ಇವತ್ತು ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಿಗೆ ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೆಯದು ಮಾತಾಡಿ ಅಂತ. ಯಾಕೆಂತಾರೆ ಕರ್ನಾಟಕದ ನೆಲದಿಂದ ಹೋಗಿರ್ತಕ್ಕಂಥವ್ರು, ಬಸವಣ್ಣನ ನಾಡಿಂದ ಹೋಗಿರ್ತಕ್ಕಂಥವ್ರು. ಬಸವಣ್ಣವರ ಪದೇ ಪದೇ ಅವರ ಸಾರ್ವಜನಿಕ ಭಾಷಣಗಳಲ್ಲಿ ಹೇಳ್ತಾರೆ, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಇದೇನಾ ಸ್ವಾಮಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ನೀವು ಮುತ್ತಿನ ಹಾರ, ಇದೇನಾ ಸ್ಫಟಿಕದ ಸಲಾಕೆ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ವಿಶ್ವವೇ ವಂದಿಸುವಂಥ ನಾಯಕ. ಬಹುತೇಕ ರಾಷ್ಟ್ರಗಳು ಅವ್ರದೇ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇಡೀ ಪ್ರಪಂಚದಾದ್ಯಂತ ಭಾರತದ ಹಿರಿಮೆಯನ್ನು ಒಂದು ಶಿಖರದ ಎತ್ತರಕ್ಕೆ ತಗೊಂಡೋಗಿರ್ತಕ್ಕಂಥವ್ರು ನರೇಂದ್ರ ಮೋದಿ. ನಾನು ನರೇಂದ್ರ ಮೋದಿಯವರ ಬಗ್ಗೆ ಲಘುವಾಗಿ ಮಾತಾಡೋಂಥದ್ದು. ಈ ಹಿಂದೆ 100 ತಲೆಯ ರಾವಣ ಅಂತ ಹೇಳಿದರು, ವಿಷಸರ್ಪ ಅಂತ ಹೇಳಿದರು, ಮತ್ತು ಇವತ್ತು ಸಾವಿನ ಸರ್ದಾರ ಅಂತ ಹೇಳಿದರು, ಮತ್ತು ಇವತ್ತು ಅವ್ರನ್ನ ಭಯೋತ್ಪಾದಕ ಅಂತ ಕಟು ಶಬ್ದಗಳಿಂದ ಟೀಕಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಿಂದೆ ಕಾಂಗ್ರೆಸ್ಸು ಅಬ್ದುಲ್ ಮಜರ್ ಜಿ ಮತ್ತು ಲ್ಯಾಡನ್ ಜಿ ಮತ್ತು ಏನೋ ಭಯೋತ್ಪಾದಕರನ್ನೆಲ್ಲ ಅವ್ರದ್ದೇ ಪ್ರಧಾನಮಂತ್ರಿಗಳು ಅವರ